ಇವತ್ತೊಂದು ಸೂಪರ್ ಧಮಾಕ ವ್ಲಾಗ್ ವಿತ್ ಸೀಕ್ರೆಟ್ ಮಿಷನ್ ಹೇಗಿತ್ತು ಅಂತ ನೋಡೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ನಿಮ್ಮನೆ ಮಗಳು ಪ್ರಿಯಾಂಕಾ ಎನ್ವಿ. ಇದೇನಪ್ಪ ಗ್ರೌಂಡ್ ಅಲ್ಲಿ ಈ ತರ ಡಾನ್ಸ್ ಮಾಡ್ತಿದ್ದಾರೆ ಅಂತ ಶಾಕ್ ಆಗ್ಬೇಡಿ. ನಮ್ ಕಾಲೇಜಲ್ಲಿ ಇವತ್ತು ಬಿಕಾಮ್ ಅವ್ರ ಕಡೆಯಿಂದ ಫ್ಲಾಶ್ ಮಾಬ್ ಅಂತ ಕಂಡಕ್ಟ್ ಮಾಡಿದ್ರು. ಅವ್ರ ಫ್ಲಾಶ್ ಮಾಬ್ಗೋಸ್ಕರ ಈ ತರ ಸೈಕ್ ಆಗಿ ಡಾನ್ಸ್ ಮಾಡಕ್ ಶುರು ಮಾಡಿದ್ರು. ಅಂಡ್ ಇನ್ನೊಂದೇನಪ್ಪ ಹೇಳ್ಬೇಕು ಅಂತಂದ್ರೆ ನಮ್ ಕಾಲೇಜಲ್ಲಿ ಯಾವುದೇ ಪ್ರೋಗ್ರಾಮ್ಸ್ ಯಾವುದೇ ಫಂಕ್ಷನ್ಸ್ ಇದ್ರು ಎಲ್ಲದನ್ನು ಸೆಲೆಬ್ರೇಟ್ ಮಾಡಿ ಎಲ್ಲದನ್ನು ಪಾರ್ಟಿಸಿಪೇಟ್ ಮಾಡಕ್ಕೆ ಎಲ್ಲಾ ಅವಕಾಶಗಳನ್ನ ಕೊಡ್ತಾರೆ. ನಿಜವಾಗ್ಲೂ ಇದೊಂದು ಬೆನಿಫಿಟ್ ಅಂಡ್ ತುಂಬಾ ಸಪೋರ್ಟಿವ್ ಅಂತಾನೆ ಹೇಳ್ಬೋದು. ಹೀಗೆ ಇವ್ರು ಈ ತರ ಡಾನ್ಸ್ ಮಾಡ್ತಿರ್ಬೇಕಾದ್ರೆ ನಾನ್ ವ್ಲಾಗ್ ಮಾಡೋಣ ಅನ್ಬಿಟ್ಟು ವಿಡಿಯೋ ಆನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಹ್ಯಾಂಡ್ ಫುಲ್ ಶೇಕ್ ಆಗ್ತಾ ಕಾಲ್ ಫುಲ್ ಡಾನ್ಸ್ ಮಾಡ್ಕೊಂಡು ಮನ್ಸಲ್ಲೆಲ್ಲ ಸಾಂಗ್ ಎಲ್ಲ ವೈಬ್ ಮಾಡ್ಕೊಂಡು ವಿಡಿಯೋ ಮಾಡಕ್ ಶುರು ಮಾಡಿದೆ. ನೋಡಿ ಒಬ್ಬೊಬ್ರದ್ದು ಡಾನ್ಸ್ ಮಾತ್ರ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ತರ ಇದೆ. ಬಾಯ್ಸ್ ನಾವು ಗರ್ಲ್ಸ್ ಕಿನ್ನ ಏನ್ ಕಮ್ಮಿ ಇಲ್ಲ ಅಂತ ಡಾನ್ಸ್ ಮಾಡ್ತಿದ್ದಾರೆ, ಗರ್ಲ್ಸ್ ನಾವು ಬಾಯ್ಸ್ ಕಿನ್ನ ಏನ್ ಕಮ್ಮಿ ಆಗಿಲ್ಲ ಅಂತ ಒಬ್ರಕ್ಕಿನ್ನ ಒಬ್ರು ಹೆಚ್ಚಾಗಿ ಡಾನ್ಸ್ ಮಾಡ್ತಿದ್ದಾರೆ. ನೀವೇ ನೋಡ್ತಿದ್ದೀರಲ್ಲ, ನೋಡಿ ಯಾವ ತರ ಹೇಗೆ ಮಾಡ್ತಿದ್ದಾರೆ ಅಂತ. ಅಂಡ್ ಗೈಸ್ ನಿಜವಾಗ್ಲೂ ಇದೊಂಥರ ಫುಲ್ ಎಂಟರ್ಟೈನ್ಮೆಂಟ್ ವ್ಲಾಗ್ ಅಂತಾನೆ ಅನ್ಕೊಳ್ಳಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ. ಒಂದೇ ಒಂದು ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಹಾಗೇನೆ ನನಗ್ ಗೊತ್ತು ಪಕ್ಕ ಈ ವ್ಲಾಗ್ ನೋಡ್ತಿರೋರು ಒಬ್ರಾದ್ರೂ ಸಬ್ಸ್ಕ್ರೈಬ್ ಮಾಡ್ದಲೇ ಇದ್ದವ್ರು ಇದ್ದೇ ಇರ್ತೀರಾ ಅಂತ. ಇದಕ್ಕೋಸ್ಕರನಾದ್ರೂ ಹೇಳ್ದೆ ಅಂತನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕಮೆಂಟ್ ಶೇರ್ ಮಾಡ್ಕೊಳ್ಳಿ. ಹಾಗೇನೆ ನಮ್ ಕಾಲೇಜ್ ಅವ್ರಂತೂ ಯಾರ್ಯಾರು ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಿಲ್ಲ ಫಾಲೋ ಮಾಡಿಲ್ಲ ಬೇಗ ಬೇಗ ಮಾಡೋದ್ನ ಮರಿಬೇಡಿ ಅಂತ ನಿಮ್ಗೂ ಹೇಳ್ತಾ ಬರೀ ನಿನ್ ಕತೆನೇ ಆಯ್ತು ವ್ಲಾಗ್ ಕಂಟಿನ್ಯೂ ಮಾಡು ಅಂತ ಅನ್ಕೊಳ್ತಿದ್ದೀರಾ. ನೋಡಿ ನೆಕ್ಸ್ಟ್ ಈ ತರ ಫ್ಲಾಶ್ ಮಾಬ್ ಮುಗಿಸ್ಕೊಂಡು ನಾನೆಲ್ಲಿಗೆ ಹೊರಟೆ ಅಂತ. ಹಾಸ್ಟೆಲಿಂದ ಬಸ್ ಸ್ಟ್ಯಾಂಡ್ ತನಕ ಹೋಗ್ತಿದ್ದೀವಿ. ಎಂತ ಪ್ರತಿಭೆಗಳಿರ್ಬೋದು ನೋಡಿ. ಈಗ ಹಾಸ್ಟೆಲ್ ಕಡೆಯಿಂದ ಯಾರಾದ್ರೂ ಸಿಗ್ಬೇಕು, ಅವಾಗಿರೋದು ಹಬ್ಬ. ಇದು ಆಕ್ಚುಲಿ ಚೆನ್ನಾಗಿರೋ. ಯಾಕ ಕಡೆ ಹೊರಟಿದ್ದೀನಿ ಅಂತ ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಗೈಸ್ ನೋಡಿ ಫ್ಲಾಶ್ ಮಾಬ್ ಮುಗಿಸ್ಕೊಂಡು ಹಾಸ್ಟೆಲಲ್ಲಿ ಊಟ ಮಾಡಿದೆ. ಸೀದಾ ಮಸಾಲ್ ಪುರಿ ತಿನ್ನಕ್ ನಾನು ಇವರು ಹೊರಗಡೆ ಹೋಗ್ತಿದ್ದೀವಿ. ಎಷ್ಟೊತ್ತಿಗೆ ಬರ್ತೀವಿ ಏನೋ ಗೊತ್ತಿಲ್ಲ. ಸಿಕ್ಕಾಕೊಂಡ್ರೆ ಮಾತ್ರ ಪನಿಷ್ಮೆಂಟ್ ಗ್ಯಾರಂಟಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಗೇಟಿಂದ ಹೊರಗೆ ಬಂದ ತಕ್ಷಣ ವಾರ್ಡನ್ ನೆನಪಾಗ್ಬಿಡದ. ಪರ್ಮಿಷನ್ ಕೇಳಿಲ್ಲ ಅಂತ ಅಂದ್ರು ಇಗ್ನೋರ್ ಬಟನ್ ಆನ್ ಮಾಡ್ಕೊಂಡು ಮುಂದೆ ಹೋಗ್ತಿದ್ರೆ ಈ ತರ ಆಗ್ಬಿಡೋದು. ಯಾವಾಗ ಬೇಗ ಹೋಗಿ ಸಿಕ್ಕಾಕೊಳ್ಬಾರ್ದು ಒಂದು ಪ್ಲೇಸಿಗೆ ಹೋಗ್ಬೇಕು ಅನ್ಕೋತೀವಿ ಅವತ್ತೇ ಆಟೋ ಗೀಟೋ ಏನು ಸಿಗಲ್ಲ. ಅವಾಗಿಂದ ನಿಂತಿದ್ದೀವಿ, ಒಂದು ಆಟೋ ಬರ್ತಿಲ್ಲ. ಲ್ಯಾಟ್ರಿ. ಈಗ ಸಿಸ್ಟರ್ ಬಂದ್ಬಿಟ್ರೆ ಮಾತ್ರ ಸಿಸ್ಟರ್ ಬರಲ್ಲ ಯಾರು ಬರಲ್ಲ ಅಂತ ಪ್ರೇ ಮಾಡ್ಕೊಂಡು ಹೋಗ್ತಿದ್ದೀವಿ. ಹೊಸ ಪ್ರತಿಭೆ ಪಾಪ ನನ್ನ ಪಕ್ಕದಲ್ಲಿ ಇದ್ದಿದ್ದು ಹುಡುಗಿ ಈ ತರ ಮಾತ್ರ ನಾನು ಯಾವತ್ತೂ ಕಾಯ್ದಿರ್ಲಿಲ್ಲ. ಅದು ಯಾವತ್ತು ಸಿಗಾಕೋಬಾರ್ದು, ಯಾವತ್ತು ಅರ್ಜೆಂಟಾಗಿ ಬೇಗ ಹೋಗಬೇಕು ಅಂತ ಅನ್ಕೊಂಡಿರ್ತೀವಿ ಅವತ್ತೇ ಈ ಥರ ಆಗ್ಬಿಡೋದು ಅಂತ ಅನ್ಕೊಳ್ಳೋದ. ಫೈನಲಿ ಒಂದು ಆಟೋ ಬಂತು ಗೈಸ್. IPL ಟ್ರೋಫಿ ಗೆದ್ದಾಗುತ್ತಲ್ಲ ಅಷ್ಟು ಖುಷಿಯಾಗಿ ಆಟೋ ಹೊತ್ಕೊಂಡು ಮುಂದೆ ಹೋದ್ವಿ. ಆಟೋ ಹೊತ್ಕೊಂಡು ಮುಂದೆ ಹೋದ್ಮೇಲೆ ಏನಾಯ್ತು ನೀವು ನೋಡಿ. ಬರೋದಂತೂ ಬಂದಿದ್ದೀವಿ, ಒಂದು ಬ್ಯಾಗ್ ತಂದಿಲ್ಲ ಏನಿಲ್ಲ. ಸಿಸ್ಟರ್ ವಾಪಸ್ ಹೋಗ್ಬೇಕಾದ್ರೆ ಕೈಯಲ್ಲಿದ್ದ ಕವರ್ ನೋಡಿ ಕೇಳ್ಬೇಕೇನು ಅಂತ. ಆ ಸುತ್ತಿ ಅದು ಟೌನ್ ಅಲ್ಲಿ ಮಿಡಲ್ ಅಲ್ಲಿ ಹೆದರಿಕೆ ಇಲ್ಲದೆ ಹೋಗ್ತಿದ್ದೀವಿ. ಯಾರ್ದು ನನ್ನ ಜೊತೆ ಬರ್ತಿದ್ದೀರಲ್ಲ ಅದಕ್ಕೆ ಹೆದರಿಕೆ ಇಲ್ಲ. ನಂಗೆ ಶಾಪ್ ಇಲ್ಲಿದೆ ಅಂತಾನೆ ಗೊತ್ತಿಲ್ಲ. ಮತ್ತೆ ಶಾಪ್ ಹತ್ರ ಹೋಗಿ ಆಂಟಿ ಬೇಗ ಬೇಗ ಮಾಡ್ಕೊಡಿ ಅಂತ ಹಾಕಿಸ್ಕೊಂಡು ಪಾರ್ಸಲ್ ತಕೊಂಡು ಹೊರಟ್ವಿ ಗೈಸ್. ಏನ್ ಮಿಸ್ ಆದ್ರೂ ಇದನ್ನ ಮಾತ್ರ ಸೇಫ್ ಆಗಿ ಲ್ಯಾಂಡ್ ಮಾಡ್ಬೇಕು ಅಂತ ಹೊರಟು ಹೋಗ್ತಿರ್ಬೇಕಾದ್ರೆ ಗೈಸ್ ಪಾವ್ ಬಜ್ಜಿ ಮಸಾಲೆ ಪುರಿ ರೆಡಿ ಇದೆ. ಕೈಲ ಉಳಿಸ್ತಿದ್ದೀವಿ. ಸೂಪರ್ ಆಗಿದೆ. ನಿಮ್ಗೆ ಯಾವಾಗ ತಿಂತೀನಿ ಅಂತ ಕಾಯ್ತು. ಎಷ್ಟು ದಿನದಿಂದ ಹೇಳ್ತಿದ್ದಾರೆ ತಿನ್ಬೇಕು. ಫೈನಲ್ ಇವತ್ತು ಹೇಳಕ್ ಸ್ಟಾರ್ಟ್ ಮಾಡಿ ಎಷ್ಟೋ ಡೇಸ್ ಆಗಿದೆ ಒಂದು ಮಸಾಲೆ ಪುರಿನ. ಅದು ಮನೆಗೆ ಹೋದಾಗ ತಿಂತೀನಿ, ಆದರೂ ನನಗೆ ಇಲ್ಲಿ ಹೊರಗಡೆ ಬಂದು ಇಲ್ಲಿ ತೊಗೊಂಡು ಹಾಸ್ಟೆಲಿಗೆ ಹೋಗಿ ತಿನ್ಬೇಕಾಗಲ್ಲ. ತುಂಬಾನೇ ತಿನ್ಬೇಕು ಅನಿಸ್ತಿದ್ರು. ಕಂಟ್ರೋಲ್ ಅಂತ ಸಮಾಧಾನ ಮಾಡ್ಕೊಂಡು ಗೇಟ್ ಒಳಗೆ ಬಂದ ತಕ್ಷಣ ಇರ್ಬೇಕಾದ್ರೆ ಇಲ್ಲಿ MCA ಡಿಪಾರ್ಟ್ಮೆಂಟ್ ಅವ್ರದ್ದು ಫೆಸ್ಟ್ ಆಗ್ತಿತ್ತು. ಅದನ್ನ ನೋಡ್ಕೊಂಡು ಈ ತರ ನಡ್ಕೊಂಡು ಹೋಗ್ತಿದ್ವಿ. ಹೋಗಿದ ತಕ್ಷಣ ನನಗೆ ಅಂತೂ ತಡಿಯಾಗ್ತಿರ್ಲಿಲ್ಲ. ಬ್ಯಾಗು ಯೂನಿಫಾರ್ಮ್ ಎಲ್ಲ ಅಲ್ಲೇ ಇಟ್ಬಿಟ್ಟು ರಪ್ ಅಂತ ಮಸಾಲೆ ಪುರಿ ರೆಡಿ ಮಾಡ್ಕೊಂಡು ತಿಂದು ನೆಕ್ಸ್ಟ್ ಸಂಜೆ ಆದ್ಮೇಲೆ ನಮ್ಮ ವಾರ್ಡನ್ ನಮಗೆ ಈ ತರ ಲಾಲಿಪಾಪ್ ಕೊಟ್ರು. ಯಾಕೆ ಕೊಟ್ರು ಅಂತ ಕೇಳಿಸ್ಕೊಳ್ಳಿ ಗೈಸ್. ಇವತ್ತು ನಮ್ಮ ಹಾಸ್ಟೆಲಲ್ಲಿ ಚಿಲ್ಡ್ರನ್ಸ್ ಡೇಗೆ ನಮಗೆ ಸಿಸ್ಟರ್ ಲಾಲಿಪಾಪ್ ಕೊಟ್ಟಿದ್ದಾರೆ ನೋಡಿ. ಲಾಲಿಪಾಪ್ ಕೊನೆಯದಾಗಿ ಹಾಗೆ ಒಂದು ವಾರ್ನಿಂಗ್ ಕೊಡ್ತೇನೆ. ದಿಸ್ ವ್ಲಾಗ್ ಮೇ ಕಾಸ್ ಎಕ್ಸ್ಟ್ರೀಮ್ ಹಂಗರ್ ಆ್ಯಂಡ್ ಸಡನ್ ಲಾಫರ್ ಆ್ಯಂಡ್ ಎಕ್ಸ್ಟ್ರೀಮ್ ಲವ್ ಟುವರ್ಡ್ಸ್ ಮೈ ಚಾನಲ್ ಅಂತ ಹೇಳ್ತಾ ವಿತೌಟ್ ಪರ್ಮಿಷನ್ ಮಸಾಲೆ ಪೂರಿ ವ್ಲಾಗ್ ಸಕ್ಸಸ್ ಮಾಡಿಕೊಂಡು ಇದಕ್ಕೆ ಅಲ್ವಾ ಹೇಳೋದು ಗಟ್ಸ್ಬೇಕು ಅಂತ.
ಕೊನೆಗೂ ಹಾಸ್ಟೆಲ್ ಬಂದು ನೋಡಿದ್ಮೇಲೂ ಸಿಕ್ಕಾಕೊಳ್ದೆ ಎಲ್ಲ ಸಕ್ಸಸ್ ಆಗಿ ಇವತ್ತಿನ ಬ್ಲಾಗ್ ಇದಾಗಿತ್ತು. ನಾನು ನಿಮ್ಮ ಪ್ರೀತಿಯ ನಿಮ್ಮನೆ ಮಗಳು ಪ್ರಿಯಾಂಕಾ NV. ಕೀಪ್ ಸಪೋರ್ಟಿಂಗ್.